ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಹೋಗ್ತಾ ಇರೋದು ಪ್ರಸಿದ್ಧವಾದಂತಹ ನೇರಳಕಟ್ಟೆಯ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ. ಇದು ಲೊಕೇಟ್ ಆಗಿರೋದು ನೇರಳಕಟ್ಟೆ ಪೇಟೆಯಿಂದ 200 ಮೀಟರ್ ಮುಂದೆ ಕೆರಾಡಿಗೆ ಹೋಗುವ ರೂಟ್ನಲ್ಲಿ ಹೋಗಿ ರೈಟ್ ಟರ್ನ್ ತೆಗೆದುಕೊಳ್ಳುವುದು. ಇಲ್ಲಿಂದ 50 ಮೀಟರ್ ದೂರದಲ್ಲಿ ಬಲಭಾಗಕ್ಕೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಅಂತ ಬೋರ್ಡ್ ಸಿಗುತ್ತೆ. ಆ ರಸ್ತೆಯಲ್ಲಿ ನೇರವಾಗಿ ಪ್ರಕೃತಿ ಸೌಂದರ್ಯವನ್ನು ನೋಡುತ್ತಾ ಮುಂದೆ ಸಾಗಿದರೆ ಮಹಾಲಕ್ಷ್ಮಿ ದೇವಸ್ಥಾನ. ಇಲ್ಲಿ ಪ್ರತಿ ಶುಕ್ರವಾರ ಬರುವಂಥ ಭಕ್ತಾಭಿಮಾನಿಗಳಿಗಾಗಿ ಅನ್ನಸಂತರ್ಪಣೆ ಇರುತ್ತೆ. ಬಟ್ ಇವತ್ತು ನಾವು ಹೋದಾಗ ದೇವಸ್ಥಾನ ಕ್ಲೋಸ್ ಆಗಿತ್ತು. ಸೊ ನಾವು ಹೊರಗಡೆಯಿಂದಲೇ ದೇವಿಗೆ ಕೈ ಮುಗಿದು ಸೀದಾ ಅಲ್ಲಿಂದ ಸೌಕೂರು ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಹೋದಾಗ ಕೂಡ ಇನ್ನೇನು ಅರ್ಚಕರು ಪೂಜೆ ಮುಗಿಸಿ ಹೊರಡ್ತಾ ಇದ್ದರು. ಅಷ್ಟರಲ್ಲಿ ನಾವು ಬಂದದ್ರಿಂದ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ರು. ಅಲ್ಲಿ ಹೋದಾಗ ಕೂಡ ಇನ್ನೇನು ಅರ್ಚಕರು ಪೂಜೆ ಮುಗಿಸಿ ಹೊರಡ್ತಾ ಇದ್ದರು. ಅಷ್ಟರಲ್ಲಿ ನಾವು ಬಂದದ್ರಿಂದ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ರು. ಭಕ್ತಿಯಿಂದ ನಮಿಸಿ ಅಲ್ಲಿರುವ ಉಪದೇವತೆಗಳಿಗೂ ನಮಸ್ಕರಿಸಿದೆವು. ಸ್ನೇಹಿತರೆ, ನೇರಳಕಟ್ಟೆ ಮಹಾಲಕ್ಷ್ಮಿ ಹಾಗೂ ಸೌಕೂರು ದುರ್ಗಾಪರಮೇಶ್ವರಿ ಅಮ್ಮನವರು ನಿಮ್ಮೆಲ್ಲರಿಗೂ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿಕೊಳ್ಳುತ್ತಾ, ಇದು ನಮ್ಮ SV ಫಿಲ್ಮ್ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನಲ್ನ 166ನೇ ವಿಡಿಯೋ. ಹೀಗೆ ನಾವು ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡೋದಕ್ಕೆ ನಿಮ್ಮೆಲ್ಲರ ಸಪೋರ್ಟನ್ನು ನಿರೀಕ್ಷಿಸುತ್ತಾ ಇವತ್ತಿನ ಈ ವಿಡಿಯೋ ನಿಮ್ಮೆದುರಿಗೆ ಅರ್ಪಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಜೈ ಸನಾತನ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.